ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ದೇಶದ ಎಲ್ಲೆಡೆ ಜೈ ಶ್ರೀರಾಮ್ ಘೋಷಣೆ ಕೇಳಿ ಬರುತ್ತಿದೆ. 106 ವರ್ಷಗಳ ಭಾರತೀಯರ ಕನಸು ನನಸಾಗುತ್ತಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದ್ದು, ಜನವರಿ 22ರಂದು ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠೆಯಾಗುತ್ತಿದೆ. ಇಂತಹ ದೇಗುಲ ನಿರ್ಮಾಣದ ಅಡಿಪಾಯಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಗುವಲಕಾನಹಳ್ಳಿ ಬೆಟ್ಟದ ಕಲ್ಲುಗಳು ಬಳಕೆಯಾಗಿದೆ ಎಂಬುದು ವಿಶೇಷ. ನೇ ಶತಮಾನದಲ್ಲಿ ನಿರ್ಮಾಣವಾಗುತ್ತಿರುವ ಜಗತ್ತಿನ 3ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಶ್ರೀರಾಮ ಮಂದಿರ 51 ಎಕರೆ ವಿಶಾಲ ಪ್ರದೇಶದಲ್ಲಿದ್ದು 2 ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿ ದೇವಾಲಯ ಸಂಕೀರ್ಣ ನಿರ್ಮಾಣವಾಗಿದೆ. ಭೂಮಿಯ ಮೇಲ್ಭಾಗ ನಿರ್ಮಾಣ ಮಾಡಿರುವ ಮಂದಿರಕ್ಕೆ ರಾಜಸ್ಥಾನದ ಕೆಂಪು ಕಲ್ಲುಗಳನ್ನು ಬಳಕೆ ಮಾಡಿ ಸುಂದರವಾಗಿ ಕಂಬಗಳನ್ನು ಕೆತ್ತನೆ ಮಾಡಿ ನಿರ್ಮಿಸಲಾಗಿದ್ದು, ಈ ಭವ್ಯವಾದ ದೇಗುಲ ನೋಡಲು 2 ಕಣ್ಣುಗಳು ಸಾಲದು. ಇಂತಹ ಅದ್ಭುತವಾದ ದೇವಾಲಯ ನಿರ್ಮಾಣದ ಅಡಿಪಾಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಲ್ಲು ಬಳಕೆಯಾಗಿದೆ. ಅಡಿಪಾಯ ಬಹಳ ಮುಖ್ಯ. ಅಡಿಪಾಯ ಮೇಲ್ನೋಟಕ್ಕೆ ಕಾಣುವುದಿಲ್ಲ. ಇಡೀ ದೇವಾಲಯ ಭದ್ರವಾಗಿ ನಿಲ್ಲಬೇಕಾದ್ರೆ ಪಾಯ ಮುಖ್ಯ. ಶ್ರೀರಾಮ ಮಂದಿರ ದೇವಾಲಯ ನಿರ್ಮಾಣದ ಉಸ್ತುವಾರಿ ಹೊತ್ತಿರುವ ತಜ್ಞರು, ವಾಸ್ತುಶಿಲ್ಪ ತಜ್ಞರು ದೇಶದ ನಾನಾ ಮೂಲೆಗಳಲ್ಲಿ ಅಡಿಪಾಯ ಕಲ್ಲುಗಳಿಗಾಗಿ ಶೋಧ ನಡೆಸಿದ್ದು, ಕೊನೆಗೆ ಚಿಕ್ಕಬಳ್ಳಾಪುರ ನಗರದಿಂದ 6 ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 7ಕ್ಕೆ ಹೊಂದಿಕೊಂಡಂತಿರುವ ಗುವಲಕಾನಹಳ್ಳಿ ಬೆಟ್ಟದ ಕಲ್ಲುಗಳು ಆಯ್ಕೆಯಾಗಿದೆ. ಈ ಬೆಟ್ಟದ ಕಲ್ಲುಗಳು ಬಿಳಿ ಮತ್ತು ಕಪ್ಪು ಚುಕ್ಕೆಗಳಿಂದ ಕೂಡಿದ್ದು ಅತ್ಯಂತ ಗಟ್ಟಿಯಾಗಿದ್ದು ನೀರಿನಲ್ಲೂ ಕೂಡ ಸುಭದ್ರವಾಗಿರುತ್ತವೆ. ಭೂಮಿಯ ಕಂಪನಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯವಿದೆ ಎಂಬುದು ದೃಢಪಟ್ಟ ನಂತರ ಗುವಲಕಾನಹಳ್ಳಿ ಬೆಟ್ಟದ ಕಲ್ಲುಗಳನ್ನು ಆಯ್ಕೆ ಮಾಡಿಕೊಂಡಿದ್ದು, ಅಕ್ಟೋಬರ್ 2021ರಲ್ಲಿ ಇಲ್ಲಿಂದ 100ಕ್ಕೂ ಅಧಿಕ ಲಾರಿಗಳಲ್ಲಿ ಕಲ್ಲಿನ ದಿಮ್ಮೆಗಳನ್ನು ತೆಗೆದುಕೊಂಡು ಹೋಗಿ ಬಳಸಲಾಗಿದೆ. ಈ ಕಲ್ಲಿನ ಗುಣಮಟ್ಟನ ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅಂತ KGF ಅಲ್ಲಿ ಟೆಸ್ಟ್ ಮಾಡಿಸಿದಾಗ ಇದರ ಒಂದು ಏನಂತೀವಿ ಡೆನ್ಸಿಟಿ, ವಾಟರ್ ಅಬ್ಸರ್ಪ್ಷನ್ನು, ಇದು ಡ್ಯೂರಬಿಲಿಟಿ, ಇದುಗಳೆಲ್ಲ ಏನು ಸಾಂದ್ರತೆಗಳಿದೆಗಳೆಲ್ಲ ಏನು ಚೆಕ್ ಮಾಡಿಬಿಟ್ಟು ಆ ಒಂದು ಇದನ್ನು ಅಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಒಂದು ಟೆಸ್ಟಲ್ಲಿ ಅಪ್ರೂವ್ ಮಾಡಿದಾಗ ಅವರ ಒಂದು ಪ್ಯಾರಾಮೀಟರ್ಸಲ್ಲಿ ಏನೇನು ಬಂದಿದೆ ಆ ಪ್ರಕಾರ ಅವರು ಅದನ್ನು ಟೆಸ್ಟ್ ಮಾಡಿ ಅದನ್ನು ನಮ್ಮ ರಾಮ ಮಂದಿರದ L&T ಅವರು ಮೇನ್ ಕಾಂಟ್ರಾಕ್ಟ್ರು, ಅವರು ಅದನ್ನು ಟೆಸ್ಟ್ ಮಾಡಿ ಅದಕ್ಕೆ ಟೆಸ್ಟಿಗೆಲ್ಲ ಕರೆಕ್ಟಾಗಿದೆ ಅಂತ ಒಪ್ಕೊಂಡು ಇದು ಒಂದು ಅರ್ಥಕ್ವೇಕ್ ರೆಸಿಸ್ಟೆನ್ಸ್ ಎಷ್ಟು ಅರ್ಥಕ್ವೇಕ್ ಆದರೆ ಎಷ್ಟು ವರ್ಷ ಇದು ಬಳಗ್ಬೋದು, ಅದರಿಂದ ಏನನ್ನ ತೊಂದರೆಗಳಾಗುತ್ತಾ, ಮುಂದೆ ಯಾವುದನ್ನು ಅನಾಹುತಗಳಾಗುತ್ತೆ ತಡೆಯುತ್ತಾ ಅನ್ನೋದನ್ನೆಲ್ಲ ಟೆಸ್ಟ್ ಮಾಡಿ ಅದರಿಂದ ಇದು ಮುಖ್ಯವಾಗಿ ಅದು ಸೆಲೆಕ್ಟ್ ಆಗಿರೋದು. ಈ ಕಲ್ಲು ರೆಸಿಸ್ಟೆಂಟ್ ಪವರ್ ತುಂಬ ಚೆನ್ನಾಗಿರೋದ್ರಿಂದ ಯಾವುದೇ ರೀತಿ ಸುಮಾರು 1500 ವರ್ಷಗಳ ಇತಿಹಾಸ, ಇದಕ್ಕೇನು ತೊಂದರೆ ಆಗೋದಿಲ್ಲ. ಯಾವುದೇ ರೀತಿ ಭೂಕಂಪಗಳ ಸುತ್ತಮುತ್ತ ಇಷ್ಟು ಮೀಟರ್ಗಳಲ್ಲಿ ಆದ್ರೂ ಇದಕ್ಕೇನು ತೊಂದರೆ ಆಗೋದಿಲ್ಲ ದೇವಸ್ಥಾನಕ್ಕೆ ಅಂತ ಹೇಳಿದ್ದಾರೆ. 2 ಅಡಿ ಅಗಲ, 2 ಅಡಿ ಎತ್ತರ, 4 ಅಡಿ ಉದ್ದದ ಕಲ್ಲು ದಿಮ್ಮೆಗಳನ್ನು ಕೊಯ್ರಾದ ಬಳಿಗೆ ತೆಗೆದುಕೊಂಡು ಹೋಗಿ 3 ನೂಲಿಗೆ ಕೆತ್ತನೆ ಮಾಡಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಕಳುಹಿಸಲಾಗಿದೆ. ಚಿಕ್ಕಬಳ್ಳಾಪುರದ ಕಲ್ಲುಗಳು ಶ್ರೀರಾಮ ಮಂದಿರದ ನಿರ್ಮಾಣದ ಅಡಿಪಾಯಕ್ಕೆ ಬಳಕೆಯಾಗಿರುವುದು ಜಿಲ್ಲೆಗೆ ತಂದ ಹೆಮ್ಮೆ. ಇನ್ನು ರಾಮನ ವಿಗ್ರಹ ನಿರ್ಮಾಣಕ್ಕೆ ಬಳಸಿರುವ ಕೃಷ್ಣಶಿಲೆ ಕಲ್ಲು ಕರ್ನಾಟಕದ್ದು. ರಾಮಲಲ್ಲಾ ಭವ್ಯ ಮೂರ್ತಿಯನ್ನು ಕೆತ್ತನೆ ಮಾಡಿರುವವರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕರ್ನಾಟಕದವರ. ಅಲ್ಲದೆ ರಾಮಲಲ್ಲಾ ವಿಗ್ರಹಕ್ಕೆ ಆಯ್ಕೆಯಾದ ಕಲ್ಲು ಕರ್ನಾಟಕದ್ದೇ ಎಂಬುದು ವಿಶೇಷ. ರಾಮ ಶ್ರೀರಾಮ ರಾಮ ರಘುರಾಮ, ನಿನ್ನನ್ನು ನೋಡಿದರೆ ಸಾಕಯ್ಯ, ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ, ಬೇಕಿಲ್ಲ ನಮಗಿನ್ನೇನು, ನೀನೇ ನೀನೇ ನಮಗೆಲ್ಲರೂ ರಾಮ ಶ್ರೀರಾಮ. ಎ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.